ಇವತ್ತೇನು ಹಾಸನ ಬೇಲೂರು ತಾಲೂಕಿನಲ್ಲಿ ನಡೆದಿದೆ, ಗಣೇಶನ್ಗೆ ಚಪ್ಪಲಿ ಹಾರ ಹಾಕಿದ್ದಾರೆ ಅಂದ್ಬಿಟ್ಟು ಇದು ಮಾಡಿದ್ರು. ಹಾರ ಹಾಕಿರೋದು ಯಾರು ಅಂತ ಇನ್ನೂ ತಿಳ್ಕೊಳ್ಳೇ ಇಲ್ಲ. ಆಗಲೇ ಸಿ ಟಿ ರವಿ ಈಗೇನಿದ್ದಾರೆ ಬೆಂಕಿ ಹಚ್ಚೋರು, ಆಗಲೇ BJP ಪಕ್ಷದವರು ಆಗಲೇ ನಾನು ಬರ್ತೀನಿ, ಜಾಗಕ್ಕೆ ಬರ್ತೀನಿ, ನೀವೇನಕ್ಕೆ ಬರ್ತೀರಪ್ಪ, ನಿಮ್ಗೇನು ಕೆಲಸ, ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಅಲ್ವಾ. ಮೊನ್ನೆ ಈ ಇದರಲ್ಲಿ ಇನ್ನೊಂದು ಇನ್ಸಿಡೆಂಟ್ ನಡೀತು ಹಾಸನಲ್ಲಿ. ಆಕ್ಸಿಡೆಂಟ್ ಆಯಿತು. ಅಲ್ಲಿ ಆ ಡ್ರೈವರ್ ಯಾರು, ಮುಸ್ಲಿಮೋ ಹಿಂದೂನೋ, ನಾನು ಕೃಷ್ಣ ಬೈರೇಗೌಡರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅದಕ್ಕೆ ಆಸ್ಪದ ಕೊಡಲಿಲ್ಲ. ಅದು ಕೂಡ ಆ ಇನ್ಸಿಡೆಂಟಲ್ಲೂ ನಡಿಬೇಕಾಗಿತ್ತು. ಅದಕ್ಕೂ ಪೂರಾ ರೆಡಿ ಮಾಡ್ಕೊಂಡಿದ್ರು. ಏನು ಅಂದರೆ ಕೃಷ್ಣ ಬೈರೇಗೌಡರು ರಾತ್ರಿಯೆಲ್ಲ ಮೆಸೇಜ್ ತೊಗೊಂಡು, ಆಮೇಲೆ SP ಮೇಡಮ್ ಇದ್ದಾರೆ, ಸುಜಿತಾ ಏನೋ ಇದೆ ಅವ್ರ ಹೆಸರು, ಆ ಮೇಡಮು ಆ್ಯಕ್ಚುಲಿ ಅವತ್ತೂ ಆ್ಯಕ್ಟಿವ್ ಆಗಲಿಲ್ಲ ಅಂದಿದ್ರೆ ಅದನ್ನೂ ಕೋಮು ಗಲಭೆ ಮಾಡೋಕ್ಕೆ ಉಪಯೋಗಿಸ್ಕೊತಿದ್ರು. ಇವತ್ತು ಬೇಲೂರಲ್ಲಿ ಏನು ನಡೆದಿದೆ ಇದನ್ನೂ ಕೂಡ ಕೋಮು ಗಲಭೆಗೆ ಸ್ಕೆಚ್ ಹಾಕಿದ್ರು. ಆದರೆ ಏನಾಯಿತು ಅಂದರೆ ಪಾಪ ಅವ್ರದ್ದು ಲಕ್ ಸರಿ ಇಲ್ಲ. ಈ ದ್ವೇಷ ತುಂಬೋಕ್ಕೆ ಆ ಭಗವಂತ ಆಸ್ಪದ ಕೊಡಲಿಲ್ಲ ಇವ್ರಿಗೆ. ಅಲ್ಲೇನಾಯಿತು ಅಂದರೆ ಲಲಿತಮ್ಮ ಅನ್ನೋಳು ಮಾನಸಿಕ ಅಸ್ವಸ್ಥೆ ಅಂತೆ, ಅವಳು ಹೋಗಿ ಚಪ್ಪಲಿ ಹಾರ ಹಾಕಿದ್ದಾರೆ ಅಂತ ಕೊನೆಗೆ ಗೊತ್ತಾಯಿತು, ಸೈಲೆಂಟ್ ಆದರು. ಇವರು BJPಯವರು ಪ್ರತಿಯೊಂದು ಇಶ್ಯೂನೂ ಈ ರೀತಿ ಕೋಮು ಗಲಭೆ ಸೃಷ್ಟಿಸೋಕ್ಕೆ ಪ್ರಯತ್ನಿಸಿದ್ರೆ ಹೆಂಗೆ? ಇವ್ರನ್ನ ಯಾರು ಇನ್ವೈಟ್ ಮಾಡ್ತಾ ಇದ್ದಾರೆ ಇವ್ರನ್ನ? ಬನ್ನಿ ಸ್ವಾಮಿ ನೀವು ನಿಂತ್ಕೊಳ್ಳಿ, ಈ ಥರ ಮಾಡಿ ಅಂತ ಯಾರಾದರೂ ಕರೀತಾ ಇದ್ದಾರಾ? ಎಲ್ಲೇನೇ ನಡೆಯೋಂಗಿಲ್ಲ. ಅನ್ಯ ಧರ್ಮದವ್ರು ಏನಾದರೂ ಹೆಸರು ಬಂತು ಅಂದರೆ ಫಸ್ಟ್ ಅಲ್ಲಿರ್ತಾರೆ. ಸ್ವಾಮಿ ನಮ್ಮ ಕರ್ನಾಟಕ ಪೊಲೀಸು, ಕರ್ನಾಟಕ ಏನು ಇಲಾಖೆ ಇದೆ ಪೊಲೀಸ್ ಇಲಾಖೆ, ಅವರು ಸ್ಟ್ರಾಂಗ್ ಇದ್ದಾರೆ, ಬ್ರಿಲಿಯಂಟ್ ಇದ್ದಾರೆ, ಇಂಥವನ್ನೆಲ್ಲ ನೋಡಿದ್ದಾರೆ. ನಿಮ್ಮ ಕಾಲದಲ್ಲೂ ಇದೇ ಪೊಲೀಸ್ ಇದ್ದಿದ್ದು, ಕಾಂಗ್ರೆಸ್ ಕಾಲದಲ್ಲೂ ಇದೇ ಪೊಲೀಸವರೇ ಇರೋದು, ಪೊಲೀಸವರೇನು ಚೇಂಜ್ ಆಗಿಲ್ಲ. ನೀವು ಇದನ್ನು ತಿಳ್ಕೊಬೇಕು. ಪ್ರತಿಯೊಂದು ಇಶ್ಯೂಗೂ ನೀವು ಬಂದು ಭಾಷಣಗಳು ಹೊಡೆಯೋದು. ಯತ್ನಾಳು ಭಾಷಣ, ಯಾರಿಗೆ ಬೇಕು ರೀ ನಿಮ್ಮ ಭಾಷಣ? ರೀ ಹೊಟ್ಟೆಗೆ ಬೇಕು ಏನಾದರೂ. ನಿಮ್ಮ ಭಾಷಣ ತೊಗೊಂಡು ನೀವು ನಿಮ್ಮ ಜೀವನ ಸಲ್ಕೊಂತ ಇದ್ದೀರ ಹೊರತು ಇಲ್ಲಿ ಯಾರು ಹೊಟ್ಟೆನೂ ತುಂಬ್ತಾ ಇಲ್ಲ. ಹಿಂದೂ ಅಂತೀರ, ನಾವು ಹಿಂದೂಗಳಲ್ಲಿ ಬನ್ನಿರಿ. ಹಾಸನದಲ್ಲಿ ಎಲ್ಲ ಒಟ್ಟಿಗೆ ಬಾಳ್ತಾ ಇದ್ದಾರೆ, ಹಿಂದೂಗಳಾಗಲಿ, ಮುಸ್ಲಿಮ್ಸ್ ಆಗಲಿ, ಕ್ರಿಶ್ಚಿಯನ್ಸ್ ಆಗಲಿ. ದಯಮಾಡಿ ಏನು ದೇವೇಗೌಡರು ಅವತ್ತೇನು ಉಳಿಸ್ಕೊಂಡು ಹೋಗಿದ್ರು ಅದನ್ನು ದಯಮಾಡಿ ಉಳಿಸ್ಕೊಳ್ಳಿ ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ.